ಸರ್ ಈಗ ಮೊನ್ನೆ ಇದು ಗೌರ್ಮೆಂಟ್ ಆರ್ಡ್ರು ಮೊನ್ನೆ ಇಶ್ಯೂ ಆಯಿತು. ಮೊನ್ನೆ ಇಶ್ಯೂ ಆದ ತಕ್ಷಣ ಗೌರ್ಮೆಂಟ್ ಆರ್ಡ್ರು ಇಲ್ದೆಲ್ಲ ನಾವು ಬರೆಯೋಕ್ಕಾಗಲ್ವಲ್ಲ. ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆದ ತಕ್ಷಣ ಬರೆದಿದೆ. ಅದಕ್ಕೇನು ರಿಪ್ಲೈ ಬರುತ್ತೆ ನೋಡೋಣ. ಹೇಗೆ ಗೌರ್ಮೆಂಟ್ ಆರ್ಡ್ರ್ ಆಗಿದ್ರೆ ಸುಮ್ಮನೆ ನಾವು ಮಾಡೋಕ್ಕಾಗುತ್ತಾ? ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಗೌರ್ಮೆಂಟ್ ಆರ್ಡ್ರ್ ಆಗಬೇಕಲ್ಲ ಸರ್. ಅಲ್ಲೇ ಇರಲಿ ಅಂತ ನಮ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ತೊಂದರೆ ಆಗ್ತದೆ ಅಂತ ಅಷ್ಟೇ. ಇದು ಬೆಂಗಳೂರು ಆದರೆ ಕ್ಲೀನಾಗಿರುತ್ತೆ. ಈಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಐತೆ, ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಇದು. ಹೋದ ಸಾರಿ ಶಿವಮೊಗ್ಗಕ್ಕೆ ಸೇರಿಸಿದ್ರಿದ ಆಗಲೂ ಗಲಾಟೆ ಮಾಡಿ ವಿಧಾನಸಭೆಯಲ್ಲಿ ಇದು ಮಾಡಿದ್ರು. ಅಲ್ಲವರೆ ಹೊರಗಡೆನೂ ಮಾಡ್ತೀವಿ, ವಿಧಾನಸಭೆಯಲ್ಲೂ ಮಾಡ್ತೀವಿ. ಬೇಕಾದ್ರೆ ಎತ್ತಾಗಲಿ ನಾವು ಸ್ಟಾರ್ಟಿಂಗ್ ದಿವಸ ಶುರು ಮಾಡ್ತೀವಿ. ನಾನು ಮಾಡ್ಕೊಳ್ಳಿ, ನಾವೇನು ಬೇಡ ಅಂದಿಲ್ಲ. ನಮ್ಮದು ಬಿಡಿ. ಏನು ಎಲ್ಲ ಪೂರ್ತಿ ಇನ್ನೇನಿಲ್ಲ, ಉಳಿದಿರೋದೇನೈತಿ. ಈಗ ಆ ಮೆಡಿಕಲ್ ಕಾಲೇಜ್ ಐತೆ, ವರ್ಷಕ್ಕೆ 100 ಕೋಟಿ ಸಂಬಳ ಕೊಡ್ತಾಯಿದ್ದೀವಿ ಮೆಡಿಕಲ್ ಕಾಲೇಜಿಗೆ. ನಾವು ದೇವೇಗೌಡರು ಅವತ್ತು ಕಾಟ್ ಹೊತ್ತು ಊಟ ಹಾಕಿ 6 ತಿಂಗಳು ಕಾಲೇಜ್ ಮಾಡಿಸ್ತೆ. ಆ ಕಾಲೇಜ್ ಏನೈತೆ ಇವತ್ತು ಮೆಡಿಕಲ್ ಕಾಲೇಜು, ಅದೇನೈತೆ 100 ಕೋಟಿ ಸಂಬಳ ಕೊಟ್ಬಿಟ್ಟು ನಾವು ಅವ್ರಿಗೆ ಮೇಯರ್ಗೆ ಅವಕಾಶ ಮಾಡ್ದಂಗೆ ಐತೆ. ಇದಕ್ಕೆ 100 ಕೋಟಿ. ಇನ್ನು ಗಿಡಿಷನ್ನು ಎಲ್ಲ ಅದಕ್ಕೆ ಲೆಕ್ಕ ಕೇಳ್ತಾ ಇದ್ದೀನಿ ಈಗ ನಮ್ಮ ಕಂಪ್ನಿಲಿ. ಅದು ಮುಂದಿನ ವಾರ ಹೇಳ್ತೀನಿ. ಹಾಸನ ಮೆಡಿಕಲ್ ಕಾಲೇಜ್ನ ಒಂದು ಚರಿತ್ರೆ ಹೇಳ್ಬೇಕಾಗ್ತದೆ. ಏನು ಮಾಡೋಣ ಸರ್, ನಾವು ತರೋದು ಅದು ಮುಳುಗಿಸೋದು. ಏರ್ಪೋರ್ಟ್ ತಗೊಂಬಂದೆ, ಏರ್ಪೋರ್ಟ್ ಮುಳುಗಿಸಿದ್ರು. ಸರ್ ಏರ್ಪೋರ್ಟನ್ನು ನಾನು ಈಗಾಗಲೇ ಮೊನ್ನೆ ನನ್ನ ಕಂಪ್ನಿ ವ್ಯಾಪ್ತಿನಲ್ಲಿ ಮೂಲಭೂತ ಸೌಕರ್ಯ ಬರುತ್ತೆ, ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಮಂತ್ರಿಗಳು ಭೇಟಿ ಮಾಡಿ ಈಗ ನಮ್ಮದು ಮುಂದೆ ಏನಿತ್ತು ಒರಿಜಿನಲ್ ಆ ರೀತಿ ಮಾಡಬೇಕು. ಹಿಂದಿನ ಸರ್ಕಾರ ಅದನ್ನು ಯಡಿಯೂರಪ್ಪನವರು ತಪ್ಪಿಸಿದ್ರು. 2004 ಇದು 2006-7 ಟೆಂಡ್ರು ಕರೆದು ರಾಜೀವ್ ಚಂದ್ರಶೇಖರ್ಗೆ ಎಲ್ಲ ಆಗಿತ್ತು, ಗೊತ್ತಾಯ್ತು ಸರ್. ಅಲ್ಲಿ ಎಲ್ಲ ಥರ ಮಾಡಿ ಗೌರ್ಮೆಂಟ್ 250 ಎಕರೆ ಇತ್ತು, ಇದು ಎಲ್ಲ ಸೇರಿಸಿ ಈಗ 250 ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೋಸ್ಕರ ಆ ಏರ್ಪೋರ್ಟನ್ನು ಇದನ್ನೇ ಇದನ್ನೇ ಚೇಂಜ್ ಮಾಡಿದ್ರು. ಅದು ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಕಳೆದ 20 ವರ್ಷದಿಂದ ಇದನ್ನು ಬೇಕು ಅಂತ ದುರುದ್ದೇಶದಿಂದ 2 ರಾಷ್ಟ್ರೀಯ ಪಕ್ಷಗಳು ಅಂತಲೇ ಹೇಳಬೇಕಾದ್ರು. ಅದರಲ್ಲೇನು ಅವ್ರಿವ್ರು ಮುಚ್ಚುಮರೆಯೇನಿಲ್ಲ. ಈಗ ಕೇಂದ್ರ ಮಂತ್ರಿಗಳು ಗಮನಕ್ಕೂ ತಂದಿದ್ದೀವಿ. ರಾಜ್ಯದ ಮೂಲಭೂತ ಸೌಕರ್ಯ ಮಂತ್ರಿಗಳ ಗಮನಕ್ಕೆ ದೇವೇಗೌಡರು ಲೆಟ್ರ್ ಬರೆದಿದ್ದಾರೆ. ದಯಮಾಡಿ ನೀವು ಆಗದೋದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಅಲ್ಲಿ ನಾವು ಮಾಡ್ತೀವಿ ಅಂತ. ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಅವರು ಆಟೋ ರಿಕ್ಷಾದಲ್ಲಿ ಓಡಾಡ್ತಾವ್ರೆ. ಅಲ್ಲಿ ವೈಸ್ ಚಾನ್ಸಲರ್ಗೆ ಒಂದು ನಾವೇ ವೈಸ್ ಚಾನ್ಸಲರ್ಗೆ ಒಂದು ಆಟೋ ಕೊಡ್ಸೋಣಂತ ಮಾಡಿದ್ದೀನಿ. ಏಕೆಂದರೆ ಬಂದು ಮಾಡೋಕ್ಕೆ ಏನು ಸರ್ ಏನಿಲ್ಲ. ಅದಕ್ಕೆ ನಮ್ಮದೇ ಒಂದು ಬಾಡಿಗೆ ಯಾರ್ದಾರು ಒಂದು ಡೈಲಿ ವೇಸ್ಟಲ್ಲಿ ಕೊಡ್ಸೋಣ ಅಂತ ಮಾಡ್ತಾಯಿದ್ದೀನಿ. ನಾವೇ ನಮ್ಮ ಕೈಯಿಂದ ಹಾಕಿದ್ದಾಗಿ ರೇ 760 ಅಂಗನವಾಡಿ ಹುದ್ದೆ ಖಾಲಿ ಐತೆ. 3 ವರ್ಷ ಆಯಿತು. 760 ಅಂಗನವಾಡಿ ಹುದ್ದೆ ಖಾಲಿ ಐತೆ. ಇಂಟ್ರೂ ಮಾಡೋಕ್ಕೆ ಸ್ಪೆಷಲ್ ಲಾಗಿನ್ ಬೇಕು ಅಂತ ಹೇಳ್ತಾರೆ. ಇಡೀ ಯಾರ ರಾಜ್ಯದಲ್ಲೂ ಇಲ್ಲ. ಜಿಲ್ಲಾಧಿಕಾರಿಗಳು ಇಂಟ್ರೂ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವತ್ತವರೆಗೆ.
3 ವರ್ಷ ಆಯಿತು. ಈ ಮಟ್ಟಕ್ಕಿದೆ ಜಿಲ್ಲೆ ಆಡಳಿತ. ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗಿದೆ ಅಂತ. ಆಮೇಲೆ ಎಂಥದ್ದು ಇವರು ಆಶಾ ವರ್ಕರ್ಸು 3 ತಿಂಗಳ ಸಂಬಳ ಕೊಟ್ಟು, ಆಮೇಲೆ ಇವರವು 4 ತಿಂಗಳಾಯ್ತಂತೆ. ಔಟ್ಸೋರ್ಸಲ್ಲಿ 4 ತಿಂಗಳಾಯ್ತು ಸಂಬಳ ಕೊಟ್ಟು ಅವರು. ಆಮೇಲೆ ಇದು ದನಿಗೆ ಇಂಜೆಕ್ಷನ್ ಚುಚ್ಚಾರಲ್ಲ ಅಟೆಂಡರ್ಗಳು, ಅವ್ರಿಗೆ 3 ತಿಂಗಳಾಯ್ತು ಕೊಟ್ಟು ಸಂಬಳ. ವೆಟರ್ನರಿ ಹಾಸ್ಪಿಟ್ಲ್ ಅದೇ ದನಿಗೆ ಇಂಜೆಕ್ಷನ್ ಮಾಡೋರಲ್ಲ ಸರ್, ಪಾಪ ಅಟೆಂಡ್ರೇ ಮಾಡೋದು, ಡಾಕ್ಟ್ರುಗಳೇನು ಮಾಡೋಕ್ಕೆ ಹೋಗಲ್ಲ, ಅಟೆಂಡ್ರೇ ಮಾಡೋದು ನೋಡ್ರೆ. ಅವರು 4 ತಿಂಗಳಾಯ್ತು ಸಂಬಳ ಕೊಟ್ಟು ಅವ್ರಿಗೆ. ಆಮೇಲೆ ಅಲ್ಲಿ ಹೇಳಿದ್ರು, ನಿನ್ನೆ ಚಂದ್ರಪಟ್ಟಣದಲ್ಲಿ ಮೀಟಿಂಗ್ ಮಾಡಿದೆ ಪ್ರಗತಿ ಪರಿಶೀಲನೆ ಅಂತ. ಒಬ್ಬ ಗ್ಯಾರಂಟಿನ ಪ್ರತಿ ತಾಲೂಕಲ್ಲಿ ಗ್ಯಾರಂಟಿನ ಜಾರಿ ತರೋಕ್ಕೆ 25,000 ರೂಪಾಯಿ ಸಂಬಳ. ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ 25,000. ಯಾರ ಮನೆ ದುಡ್ಡ್ರು ಇದು? ಜಿಲ್ಲೆ 50,000. ಅವ್ರ ಮೀಟಿಂಗ್ ತಿಂಗಳಲ್ಲಿ 2 ಮೀಟಿಂಗ್ ಅಂತೆ, 1,000 ಅವರಿಗೆ. ತಿಂಗಳಿಗೆ 2,000 ಅವರಿಗೆ. ಇದು ಏನಾಯ್ತು ಅಂದರೆ, ತೆರಿಗೆ ಹಣನ, ರಾಜ್ಯದ ತೆರಿಗೆ ಹಣನ ಕಾಂಗ್ರೆಸ್ ಕಚೇರಿ ಮಾಡಿ ಅವ್ರಿಗೆ ಹಂಚವ್ರೆ ದುಡ್ಡು. ಈ ರಾಜ್ಯದ ತೆರಿಗೆ ಹಣನ ಕಾಂಗ್ರೆಸ್ಸಿನ ಇವ್ರಿಗೆ ಕಾರ್ಯಕರ್ತರಿಗೆ ಹಂಚೋ ಕೆಲಸ ಮಾಡ್ತಾವ್ರೆ. ಯಾವ ಅಭಿವೃದ್ಧಿ ಕೆಲಸ ಇಲ್ಲ, ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಆ ಮೆಡಿಕಲ್ ಕಾಲೇಜ್ ಮಾಡಿ ಅದನ್ನೇನೈತೆ 100 ಕೋಟಿ ಸಂಬಳ ಕೊಡ್ತೀವಿ ವರ್ಷಕ್ಕೆ, ಅಲ್ಲಿ ತಿಂಗಳಿಗೆ 10 ಕೋಟಿ ಸಂಬಳ ಮೆಡಿಕಲ್ ಕಾಲೇಜು. ಯಾವ ಈಗ ಯಾರ ಹತ್ರ ಹೋದ್ರೂ ಫಸ್ಟ್ ಹೆರಿಗೆ ಹೋದ ತಕ್ಷಣ ಸೀದಾ ಚೀಟಿ ಬರೆದು ಕಳಿಸ್ತಾರೆ. ಖಾಸಗಿ 60,000 70,000 ಒಂದು ಹೆರಿಗೆಗೆ. ಆಮೇಲೆ 108 ಬಂದ ತಕ್ಷಣ ಸೀದಾ ಇಂಥ ಕಡೆ ಬನ್ನಿ, ಅಲ್ಲಿ ಕರ್ಕೊಬನ್ನಿ 4 ಗಂಟೆಗೆ. ಅಲ್ಲಿ ಸಿ ಒ ಅವರಂತೆ, ಯಾರೋ ಸಿ ಒ ಒಬ್ಬರು ಅವರಂತೆ, ಅವ್ರನ್ನ ಕಾರ್ ತಂದು ಗೇಟ್ ಕಾರ್ನ ಹಿಡಿದು 12 ಗಂಟೆ ಬರೋದಂತವ್ರು ಆಫೀಸ್ಗೆ. 12 ಗಂಟೆ 1 ಗಂಟೆ ಬರೋದು. ಯಾರು ಸಿ ಒ ಅಂತ ಹಾಕಿವ್ರಂತ, ಅಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಅವು MLA ಕೇಳಿದರೆ MLAನೇ ಬೆಲೆ ಕೊಡೋದು, ಆ ಕಂಪ್ಯೂಟ್ರನ್ನೆಲ್ಲ ಮಾರ್ಕೊಳ್ಳೋದು. ಏನಾಯ್ತು ಅಂದರೆ, ಈ ಜಿಲ್ಲೆ ದಂಧೆ ನಡೀತಾ ಇತ್ತು ಒಂದೊಂದು ಇಲಾಖೆ. ಅದು ಹಂಗೆ ಇರಬೇಕು. ಅಲ್ಲಿಗೆ ಹಾಸ್ಟ್ಲು ಮಾಡಿ ಅಂತ ಹೇಳಿದ್ದೀನಿ, ಅಥವಾ ಆಟದ ಮೈದಾನ ಮಾಡಿ ಕೇಳಿಬಿಡಿ. ಅದನ್ನು ಆಟದ ಮೈದಾನ ಇದು ಮಾಡಲಿ. ಈಗ ರೆವಿನ್ಯೂದು ನೆನ್ನೆ ಹೇಳಿದ್ನಪ್ಪ, ಚಿಕ್ಕೊಂಡ್ಗುಳ ದೊಡ್ಡಕೊಂಡ್ಗುಳ ಆಸ್ತಿ ಎಂಥದ್ದು 30ನೇ ತಾರೀಕಿದೆ, ಯಾರು ಇದ್ದರೆ ಬೇಗ ಬಂದು ಇದು ಮಾಡಿ ಕೇಳಿ. ಎಂಥದ್ದು ಕೊನೆ ಇದೈತೆ, ಎಂಥದಪ್ಪ ಅಬ್ದುಲ್ ನಜೀರ್ ಸಾಬ್, ಇದು 75 ಎಕರೆ ಜಾಗದಲ್ಲಿ ಮನೆ ಅವಕಾಶ ಕಳ್ಕೊಬೇಡಿ, ಯಾರು ಇದ್ದರೆ. ಏನು ಸರ್, ಲೇಔಟ್ ಅಪ್ರೂವ್ ಆಗಿಲ್ಲ, DC ಅಪ್ರೂವ್ ಆಗೈತೆ ಅಂತಾರೆ. ಇಲ್ಲಿವರೆಗೆ DC ಅವ್ರ ಮೇಲೆ ಒಂದು ಕೇಸು ಹಾಕಲ್ಲ. ಅದಾಯ್ತು. ನೆನ್ನೆ ರೆವಿನ್ಯೂ ಸೆಕ್ರೆಟ್ರಿಗೂ ಮಾತಾಡಿದ್ದೀನಿ, ನೋಡೋಣ ಏನೇನು ಮಾಡ್ತಾರೆ. 1 ವಾರ ಟೈಮ್ ಕೊಡೋಣ. ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ. ನಾವು ಅವ್ರ ಬಗ್ಗೆ ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ. ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂತಲ್ಲ ಅಂತ ನನಗೆ ನೋವಿದೆ ಅಷ್ಟೆ. ಕಾಂಗ್ರೆಸ್ ಪಕ್ಷ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕರೆಯೋ ಪರಿಸ್ಥಿತಿ ಬಂದೈತಲ್ಲಪ್ಪ. ಇಂಥ ಒಂದು ದುಸ್ಥಿತಿ ಬಂದಿರೋದು ನೋಡಿದರೆ ಅವ್ರಿಗೇನೈತೆ, ಬೇಕಾದ ಬಂದು ದೇವೇಗೌಡ್ರೆ ನಿಮ್ಮ ಪಾದಕ್ಕೆ ಬಿಡ್ತೀವಿ, ಕುಮಾರಣ್ಣ ನಿಮ್ಮ ಪಾದಕ್ಕೆ ಬಿಡ್ತೀವಿ ಅಂತಾರೆ. ಈಗ ಪಾಪ ಈ ಕಾಂಗ್ರೆಸ್ 136 ಜನ ಕೊಟ್ಟು ಗ್ಯಾರಂಟಿ ಕೊಟ್ಕೊಂಡು ಇವರು 136 ಗೆದ್ದುವೆ. ಇನ್ನು ಈ ಕಾಂಗ್ರೆಸ್ಸು ಎಲ್ಲಿ ಯಾವಾಗ ಇದಾಯ್ತದೋ ಅಂತ ಹೇಳಿ ಬೇರೆ ಪಕ್ಷಗಳಿಗೆ
ಆಫರ್ ಕೊಡೋ ಪರಿಸ್ಥಿತಿ ಬಂದೈತಲ್ಲ. ಇದು ಎಷ್ಟು ವರ್ಷದ ಕಾಂಗ್ರೆಸ್ ಸರ್ ಇದು? 75 ಇಯರ್ಸ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಲ್ಲ ಇದು. ಈ ಪರಿಸ್ಥಿತಿ ಬಂದೈತಲ್ಲ, ಬೇರೆ ಪಕ್ಷಕ್ಕೆ ಹೋಗಿ ಬನ್ನಿ ನಮ್ಮ ಅಂತೇಳಿ ಇವಕ್ಕೆಲ್ಲ ಎದರೆಲ್ಲ ನಡೆರಿ ಟೈಮ್ ಬರುತ್ತೆ, ಗೊತ್ತಿದೆ ನನಗೆ. ದೇವೇಗೌಡರು ಕಣ್ಣು ಮುಂದೆನೇ ಈ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನಡೀರಿ. ಇವತ್ತು ಫಸ್ಟು ನಾನು ಹೇಳೋದು, ಇನ್ಯಾವುದು ದಯಮಾಡಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡೋದಿಷ್ಟೇ, ತಾವು ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಇಡೀ ಮಂಡ್ಯದಲ್ಲಿ ಇನ್ನೂ ಒಂದಿಲ್ದವ್ರು 2 ಮಾಡಿ ನಾವು ಬೇಡ ಅನ್ನಲ್ಲ. ಬೇಕಾರಲ್ಲಿ ಆರ್ಟಿಕಲ್ಚರ್ ಯೂನಿವರ್ಸಿಟಿನೂ ಮಾಡ್ಕೊಳ್ಳಿ. ಆ ಜನಕ್ಕೆ ಏನು ಬೇಕೋ, ಏಕೆಂದರೆ ಮಂಡ್ಯ ಜಿಲ್ಲೆ ಒಂದು ಕೃಷಿಗೆ ಇದಾದಂಥ ಜಾಗ. ಸಪ್ರೇಟಾಗಿ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಡಿ, ಸುಮ್ಮನೆ ಕಾಲೇಜ್ ಮಾಡೋಕ್ಕೆ ಹೋಗಬೇಡಿ. ಈಗ ನಮ್ಮ ಅಲ್ಲಿ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ನಾನೇ ಆಟೋ ರಿಕ್ಷಾ ಕೊಡಿಸ್ಬೇಕು ಅಂತ ಯಾರು ಹೇಳ್ತಾ ಇರಲ್ಲ, ಕೊಡಿಸಿ ಸರ್ ಅಂತ ಹಂಗೆ ಆಗಬೇಡ. ಅವ್ರಿಗೆಲ್ಲ ಕಾರು ಬಂಗ್ಲೆ ಏನೇನು ಬೇಕೋ ಕೊಡಿ. ಅಗ್ರಿಕಲ್ಚರ್ ಮಿನಿಸ್ಟ್ರು ಚಲುವರಾಯ ಸ್ವಾಮಿ ಅವರ ಹಿತಾಸಕ್ತಿ ಅವರ ಆಸಕ್ತಿ ಇಲ್ಲ ನೋಡಪ್ಪ. ನಾನು ನೋಡಪ್ಪ ಅದೆಲ್ಲ ಬೇಕಿಲ್ಲ. ನಾನು ಅವರಿಗೆ ಮನವಿ ಮಾಡಿದ್ದೀನಿ, ಕೃಷಿ ಸಚಿವರಿಗೂ ಹೇಳಿದ್ದೀನಿ. ಗೌರ್ಮೆಂಟ್ ಆರ್ಡ್ರ್ ಬಂದ ತಕ್ಷಣ ನಾನು ಲೆಟ್ರ್ ಬರೆದಿದ್ದೀನಿ 4 ಜನ. ನಮ್ಮ BJP ಸುರೇಶ್ಗೂ ಹೇಳ್ತೀನಿ, ಸಕಲೇಶ್ಪುರದವ್ರಿಗೂ ಹೇಳ್ತೀನಿ ಮಾಡಿ ಅಂತ ನಾವು ಅವರಿಬ್ರಿಗೂ ಕೇಳ್ತೀವಿ. ಅವರು ಮಾಡಿದರೆ ಸಂತೋಷ, ನಮಗೆ ಅವನ ಜೊತೆಗೆ ಸೇರಿಸ್ಕೊತೀವಿ. ಅಸೆಂಬ್ಲಿಲೂ ಇಲ್ಲೂ ಅವರು ಇದಕ್ಕೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜು ವ್ಯಾಪ್ತಿಯಲ್ಲಿ ಇರಲಿ. ಹಿಂದೇನೋ ಗಲಾಟೆಯಾಗಿ ಶಿವಮೊಗ್ಗದಲ್ಲಿ ಡ್ರಾಪ್ ಆಗಲೂ ಬಿಲ್ ಪಾಸಾಗಿ ಅಸೆಂಬ್ಲಿವರೆಗೆ ಇದನ್ನು ಡ್ರಾಪ್ ಮಾಡಿ ಅಪ್ರೂವ್ ಮಾಡಿದ್ರು. ಸರ್, ಈಗ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೂ ತಂದಿದ್ದೀನಿ. ನಿನ್ನೆ ಮಧ್ಯಾಹ್ನ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ರು, ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ನಿನ್ನೆ VCನಲ್ಲಿ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಬಂದಿದೆ. ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಏನು ವಿಧಾನಸಭೆ ಒಳಗೆ ಚರ್ಚೆ ಆಗಿತ್ತು ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ಪತ್ರನೂ ಬರೀತೀನಿ. ಆ ಕಮಿಟಿ 1.5 ತಿಂಗಳಾಯಿತು ಬಂದಿಲ್ಲ. ಅದು ನಿನ್ನೆ ಗಮನಕ್ಕೆ ತಂದು ಅವ್ರಿಗೆ ಹೇಳಿದ್ದೀನಿ. ಅವರು ನಿನ್ನೆ ನಾನು ಹೇಳಿದ ಮೇಲೆ ಮಧ್ಯಾಹ್ನ ಮಾತಾಡಿದೆ. ಸಾಯಂಕಾಲ 6 ಗಂಟೆಗೆ ಮಾಡಿದ್ರು. VC ಮಾಡಿ ಎಲ್ಲ ಥರ ಹೇಳಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಅವ್ರಿಗೂ ನಾವು ಗೌರವ ಕೊಡಬೇಕಲ್ವ. ಹೇಳಿದ ತಕ್ಷಣ ಸಾಯಂಕಾಲನೇ VC ಮಾಡಿದ್ದಾರೆ. ಅವ್ರೇನು ಕ್ರಮ ತಗೋತಾರೆ ನೋಡ್ಕೊಂಡು ಆಮೇಲೆ ಮಾತಾಡ್ತೀನಿ. ಅದನ್ನು ನೀವು DCR ಕೇಳಿ, ಏನು ನಿನ್ನೆ VC ಆಯ್ತಂತೆಲ್ಲ, ಪ್ರಧಾನ ಕಾರ್ಯದರ್ಶಿ ನಿಮ್ಮ ಹತ್ರ ಮಾತಾಡಿದ್ರಂತೆಲ್ಲ 6 ಗಂಟೆಗೆ ಯಾವ ವಿಷಯ ದಯಮಾಡಿ ಹೇಳಿ ಅಂತ. ಪತ್ರಿಕಾ ಸ್ನೇಹಿತರು ದಯಮಾಡಿ ನೀವು ಯಾಕೋ ಗೊತ್ತಿಲ್ಲಪ್ಪ, ನಮ್ಮ ಹಾಸನ ಪತ್ರಿಕಾ ಸ್ನೇಹಿತರು ಯಾತಕ್ಕೆ DC ಕಚೇರಿಗೆ ಏನೋ DCಗೆ ಹೆದರಿಕೆ ಇರ್ತೀರ? ಓಕೆ, ಮತ್ತು ಯಾಕೆ ಹೋಗಲ್ಲ ನೀವು? ಅವ್ರ ಹತ್ರ ಕೇಳಿ ಏನೇನು ಪ್ರಗತಿ ಇದೆ. ಈಗ ಸೈಟು ನಮ್ಮ ಇವರಿಗೆ ಮತ್ತೆ ಕೇಳಬೇಕಣ್ಣ. ಸುಮ್ಮನೆ ನೀವು ದಯಮಾಡಿ ನೀವು ನೋಡಿ, ನಾವು ಜಿಲ್ಲೆಯ ಜನತೆ ದೃಷ್ಟಿಯಿಂದ ಕೇಳಿ ಅಂತೀನಿ. ಪರ್ಸನಲ್ ನಾವು ಯಾವುದು ನಿಮ್ಮ ಅಲ್ಲ, ಶತ್ರುಗಳೇನಾಗುತ್ತೆ? ಏನು ನಿಮ್ಮನೆ ಕೆಲಸ ಮಾಡೋಕ್ಕೆ ಮಾಡ್ತೀರೇನ್ರಿ ಬ್ರದರ್? ಸಾರ್ವಜನಿಕರದ್ದು ಗಮನಕ್ಕೆ ತರ್ತೀರಿ, ಮಾಡಿದ್ರೆ ಸಂತೋಷ. ಮಾಡದೆ ಹೋದರೆ ಮಾಡಿಸೋಂಥ ಈಗ ಹಾಸನದ್ದು 10 ವರ್ಷ ಬಿದ್ದಿತ್ತು ಕಾಲೇಜ್ 205 ಕೋಟಿ ಕೊಡಿಸ್ತೀನಿಲ್ವ ಕುಮಾರನ ಕೈಲಿ? ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜಿಗೆ 105 ಕೋಟಿ ಕೊಡಿಸ್ತೀನಿಲ್ವ? ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ 5,000 ಕೋಟಿ ಕೊಡಿಸ್ತೀನಿಲ್ವ? ಮತ್ತೆ ಹೊಸಳ್ಳಿ ಕಾಲೇಜ್ ಮಾಡಲಿಲ್ವಾ? ಹಾಸನ ಟು ಬೆಂಗಳೂರು 24 ಫ್ಲೈಓವರ್ ಮಾಡಿಸಿದ್ನಲ್ಲ, 900 ಕೋಟಿ 1000 ಕೋಟಿ ಮಾಡಲಿಲ್ವಾ? 2,000 ಕೋಟಿ ಬೇಲೂರಿಂದ ಇದು ಮಾಡಿಲ್ವಾ? ಹಾಸನ ಬೇಲೂರು ರೈಲ್ವೆ ಮಾರ್ಗದ್ದು ಅಪ್ರೂವಲ್ ಕೊಡಿಸ್ತಿಲ್ವಾ? ಹಾಂ, ಯಾವುದು ಹಾಸನ ಬೇಲೂರು? ಅದು ಮಾಡಿ ದುಡ್ಡು ಕೊಡಿಸಿದ್ವಿ ಮೊನ್ನೆ. ಈಗ ನಾಳೆ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಾಳೆ ರೈಲ್ವೆ ಮಂತ್ರಿಗಳು ಇನ್ನೊಂದು 15 ದಿನ ಬಿಟ್ಟು ಬರೀ ಅದೇ ಕೆಲಸ ಮಾಡ್ತೀನಿ. ಡೆಲ್ಲಿಯಿಂದ ಏನೇನು ಮಾಡಬೇಕೋ ಮಾಡೋಣ. ಏನು ನಾವೇನು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಜಿಲ್ಲೆಯ ನಾನು ಬದುಕಿರೋವರಿಗೆ ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಮಾಡ್ತೀನಿ ಅಷ್ಟೇ. ನನಗೆ ರಾಜಕೀಯ
ಓಟ್ ಕೊಟ್ಟವರು ಬಿಟ್ಟವರು ಅವೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನಗೆ ಒಂದು ಪಕ್ಷ ಕಾಂಗ್ರೆಸ್ನವ್ರು ಇಲ್ಲಿ ಬಂದರು, ಒಳ್ಳೆ ಕೆಲಸ ಮಾಡಿದರೆ ಅವ್ರಿಗೂ ಒಂದು ಹಾರ ಹಾಕೋಣ, ಮಾಡಿದವ್ರು ನಾವೇನು ಮಾಡೋಕ್ಕ ಸರ್? ಏನು ನೋಡ್ರೆ ನಮ್ಗೆ ಒಟ್ಟಲ್ಲಿ ನಮ್ಮ ಜಿಲ್ಲೆ ಜನ ಉಳಿಸ್ಕೊಡಿ ಅಂತೀವಿ ಅಷ್ಟೇ. ಅಭಿವೃದ್ಧಿ ಮಾಡಿ ಯಾರು ಮಾಡಿದ್ರು ಸಂತೋಷ. ಏನು ಸರ್ ಉದಯ್ ಕರೆಕ್ಟಾ? ಏನಂತ ಅಲ್ಲಿ ಒಂದಷ್ಟು ಜಮೀನನ್ನ ಅವ್ರಿಗೆ ಪರಿಹಾರನೂ ಕೊಟ್ಟಿಲ್ಲ. ಮತ್ತೆ ಹಿಂದೆ ಎಷ್ಟೋ ಕೇವಲ ಎಕರೆಗೆ 1 ಲಕ್ಷ ಎಲ್ಲ ಕೊಟ್ಟಿದ್ದಂತ ಮೊನ್ನೆ ಪ್ರೊಟೆಸ್ಟ್ ಆಯಿತು. ಒಂದು 200-300 ಜನ ಪೊಲೀಸ್ ನಿಲ್ಲಿಸ್ಕೊಂಡು ಇದಾಗ್ತಾ ಇತ್ತು. ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ನಾನು ಅಥವಾ ಡೆವಲಪ್ಮೆಂಟ್ ಅಂತ ನೋಡ್ರಿ, ನಾನು ಹೇಳೋದು ಡೆವಲಪ್ಮೆಂಟು ಆಗಬೇಕು, ರೈತರಿಗೆ ಏನು ಕೊಡಬೇಕೋ ಪರಿಹಾರನ ಅದು ಕೊಡಬೇಕಾಗುತ್ತೆ. ಕೊಡಿ ಏನಂತೆ ರೈತರಿಗೆ, ನಾವೇನು ಬೇಡ ಅಂತೀವ? ಹಾಗೆಲ್ಲ ಕೊಡೋಕ್ಕೆ ಅಂತ ಹಿಂದೆ ಮಾಡಿದ್ನ ಯಾರು ನಿಲ್ಲಿಸಿದ್ರು? ಹಿಂದೆ ಲ್ಯಾಂಡ್ ಅಕ್ವಿಷನ್ ಆಗಿ 20 ವರ್ಷ ಬೇಕಾಯ್ತದೆ ದುಡ್ಡು ಪರಿಹಾರ ಕೊಡೋಕ್ಕೆ ರೈತರಿಗೆ. ಬಿಡ್ತಾ ಇಲ್ಲ. ಅದಕ್ಕೆ ಅದನ್ನು ಏನೈತಿ ಇವತ್ತಿನ ರೇಟ್ ಕೊಡಿ ಅವ್ರಿಗೆ. ಅದನ್ನೇ ಕೇಳ್ತಾರೆ ಏನು ಸರ್ ಏನು ಕೊಡಬೇಕು ಅದನ್ನು ಕೊಡಿ ಪರಿಹಾರನ. ನಾನು ರೈತರನ್ನು ಉಳಿಸ್ಕೋಬೇಕು, ಡೆವಲಪ್ಮೆಂಟು ಆಗಬೇಕು, ಎರಡೂ ಆಗಬೇಕು. ಗೊತ್ತಾಯ್ತು ಸರ್? ಸರ್ 536ರಲ್ಲಿ ಅದು ಇನ್ನೂ ವಜಾ ಇದಾಗಿಲ್ಲ, ಡಿನೋಟಿಫಿಕೇಶನ್ ಆಗಿಲ್ಲ. 226 ಎಕರೆ ಸರ್ಕಾರಿ ಇದೆ, 200 ಎಕರೆ ಇದಿದೆ, ಒಟ್ಟು 34 ಎಕರೆ ಸೇರಿ ಅದು 1000 ಏನೈತೆ ಅಷ್ಟಕ್ಕೆ ಇನ್ನೂ ಹಂಗೆ ಇಟ್ಟಿದ್ದೀನಿ. ಅದನ್ನು ಈಗ ಇವರು ಕೊಟ್ಟರೆ ಕೊಡಲಿ, ಕೊಡ್ದವ್ರು ಬೇರೆ ಥರ ನಾನು ಏನೇನು ಮಾಡಬೇಕು ಮೀಟಿಂಗ್ ಮಾಡಿ ನಾನು ನನ್ನ ಕಮಿಟಿ ಐತಲ್ಲ ಸರ್, ಅದೆಲ್ಲ ದಯಮಾಡಿ ಆಫ್ ಮಾಡಿದ್ರೆ ಹೇಳ್ತೀನಿ. ಆಯ್ತಾ ಸರ್? ಆಫ್ ಆಯ್ತಾ? ಇದು ನಾನು ನಮ್ಮ ಜಿಲ್ಲೆಯ ಪತ್ರಿಕಾ ಸ್ನೇಹಿತರು ಮನವಿ ಮಾಡೋದಿಷ್ಟೇ. ಜಿಲ್ಲೆ ಹಿತದೃಷ್ಟಿಯಿಂದ ನಾನು ಮಂತ್ರಿಗಳನ್ನ ನಾನೇ ಭೇಟಿ ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಸರ್, ಆಯ್ತಾ ಸರ್? ಕುಮಾರಸ್ವಾಮಿಯವರು ರಾಜ್ಯದ ಮಂತ್ರಿಗಳ ಹತ್ರನೂ ಮಾತಾಡಿದ್ದಾರೆ. ಅದುವೇ ಕಾಲೇಜೇ ಮಾಡಿದ್ದಲ್ಲ 27 ಕೋಟಿನೂ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟು 127 ಕೋಟಿ ಏನೋ ಕೊಟ್ಟಿರ್ಬೇಕು. ಅದಕ್ಕೆ ನೋಡಿ ಹೇಳ್ತೇನೆ, ಮಾಡೆಲ್ಲ ಮಾಡಿದ್ದ ಆರ್ಡ್ರ್ ಆಗಿ ಗೌರ್ಮೆಂಟ್ ಆರ್ಡ್ರ್ ಆಗಿದ್ದ ಕ್ಯಾನ್ಸಲ್ ಮಾಡಿದ್ರು. ಸರ್ ಈಗ ಮೊನ್ನೆ ಇದು ಗೌರ್ಮೆಂಟ್ ಆರ್ಡ್ರು ಮೊನ್ನೆ ಇಶ್ಯೂ ಆಯಿತು. ಮೊನ್ನೆ ಇಶ್ಯೂ ಆದ ತಕ್ಷಣ ಗೌರ್ಮೆಂಟ್ ಆರ್ಡ್ರು ಇಲ್ದೆಲ್ಲ ನಾವು ಬರೆಯೋಕ್ಕಾಗಲ್ವಲ್ಲ. ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆದ ತಕ್ಷಣ ಬರೆದಿದೆ. ಅದಕ್ಕೇನು ರಿಪ್ಲೈ ಬರುತ್ತೆ ನೋಡೋಣ. ಹೇಗೆ ಗೌರ್ಮೆಂಟ್ ಆರ್ಡ್ರ್ ಆಗಿದ್ರೆ ಸುಮ್ಮನೆ ನಾವು ಮಾಡೋಕ್ಕಾಗುತ್ತಾ? ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಗೌರ್ಮೆಂಟ್ ಆರ್ಡ್ರ್ ಆಗಬೇಕಲ್ಲ ಸರ್. ಅಲ್ಲೇ ಇರಲಿ ಅಂತ ನಮ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ತೊಂದರೆ ಆಗ್ತದೆ ಅಂತ ಅಷ್ಟೇ. ನಮ್ಗೆ ಇದು ಬೆಂಗಳೂರು ಆದರೆ ಕ್ಲೀನಾಗಿರುತ್ತೆ. ಈಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಐತೆ, ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಇದು. ಹೋದ ಸಾರಿ ಶಿವಮೊಗ್ಗಕ್ಕೆ ಸೇರಿಸಿದ್ರಿದ ಆಗಲೂ ಗಲಾಟೆ ಮಾಡಿ ವಿಧಾನಸಭೆಯಲ್ಲಿ ಇದು ಮಾಡಿದ್ರು. ಅಲ್ಲವರೆ ಹೊರಗಡೆನೂ ಮಾಡ್ತೀವಿ, ವಿಧಾನಸಭೆಯಲ್ಲೂ ಮಾಡ್ತೀವಿ. ಬೇಕಾದ್ರೆ ಎತ್ತಾಗಲಿ ನಾವು ಸ್ಟಾರ್ಟಿಂಗ್ ದಿವಸ ಶುರು ಮಾಡ್ತೀವಿ. ನಾನು ಮಾಡ್ಕೊಳ್ಳಿ, ನಾವೇನು ಬೇಡ ಅಂದಿಲ್ಲ. ನಮ್ಮದು ಬಿಡಿ, ಏನು ಎಲ್ಲ ಪೂರ್ತಿ ಇನ್ನೇನಿಲ್ಲ, ಉಳಿದಿರೋದೇನೈತಿ ಈಗ. ಆ ಮೆಡಿಕಲ್ ಕಾಲೇಜ್ ಐತೆ,
ವರ್ಷಕ್ಕೆ 100 ಕೋಟಿ ಸಂಬಳ ಕೊಡ್ತಾಯಿದ್ದೀವಿ ಮೆಡಿಕಲ್ ಕಾಲೇಜಿಗೆ. ನಾವು ದೇವೇಗೌಡರು ಅವತ್ತು ಕಾಟ್ ಹೊತ್ತು ಊಟ ಹಾಕಿ 6 ತಿಂಗಳು ಕಾಲೇಜ್ ಮಾಡಿಸ್ತೆ. ಆ ಕಾಲೇಜ್ ಏನೈತೆ ಇವತ್ತು ಮೆಡಿಕಲ್ ಕಾಲೇಜು, ಅದೇನೈತೆ 100 ಕೋಟಿ ಸಂಬಳ ಕೊಟ್ಬಿಟ್ಟು ನಾವು ಅವ್ರಿಗೆ ಮೇಯರ್ಗೆ ಅವಕಾಶ ಮಾಡ್ದಂಗೆ ಆಯ್ತು. ಇದಕ್ಕೆ 100 ಕೋಟಿ. ಇನ್ನು ಗಿಡಿಷನ್ನು ಎಲ್ಲದಕ್ಕೆ ಲೆಕ್ಕ ಕೇಳ್ತಾ ಇದ್ದೀನಿ ಈಗ ನಮ್ಮ ಕಂಪ್ನಿಲಿ. ಅದು ಮುಂದಿನ ವಾರ ಹೇಳ್ತೀನಿ. ಹಾಸನ ಮೆಡಿಕಲ್ ಕಾಲೇಜ್ನ ಒಂದು ಚರಿತ್ರೆ ಹೇಳಬೇಕಾಗ್ತದೆ. ಏನು ಮಾಡೋಣ ಸರ್, ನಾವು ತರೋದು ಅದು ಮುಳುಗಿಸೋದು. ಏರ್ಪೋರ್ಟ್ ತಗೊಂಬಂದೆ, ಏರ್ಪೋರ್ಟ್ ಮುಳುಗಿಸಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.